ನಮಸ್ಕಾರ, ನಾನು ಶಶಾಂಕ್ ಬೆಳಗೋಸವಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಮುಂದೆ ಇದ್ದಾರೆ ದತ್ತಾತ್ರೇಯ ಟೆಂಪಲ್ ವಾರ್ಡ್ ನಂಬರ್ 77 ಶ್ರೀನಿವಾಸ್ ಅವರು. ಅನಿಲ್ ಕುಮಾರ್ ಅವರು. ಓಕೆ, ಅನಿಲ್ ಕುಮಾರ್ ಅವರೇ, ನೀವು BBMP ಎಲೆಕ್ಷನ್ನ ಕಂಟೆಸ್ಟ್ ಮಾಡೋದಕ್ಕೆ ತಮ್ಮ ಮೈನ್ ಉದ್ದೇಶ ಏನು ಅಂತ ಹೇಳ್ತೀರಾ? ತುಂಬ ಲೋಕಲ್ ಇಶ್ಯೂಸ್ ಇದೆ. ಆ ಇಶ್ಯೂಸ್ಗೋಸ್ಕರ ಕಂಟೆಸ್ಟ್ ಮಾಡಬೇಕಂತ ನಮ್ಮ ಸ್ನೇಹಿತರು ಹಾಗೂ ಪಕ್ಷದಿಂದ ಕಾರ್ಯಕರ್ತರು ಹಾಗೂ ಹೈಕಮಾಂಡ್ ಆದ ನಮ್ಮ ನಾಯಕರು ಕುಮಾರಣ್ಣ ಅವರ ಒತ್ತಡದ ಮೇಲೆ ಕಂಟೆಸ್ಟ್ ಮಾಡ್ತಾಯಿದ್ದೀವಿ. ಅನಿಲ್ ಕುಮಾರ್ ಅವರೇ, ಈ ವಾರ್ಡ್ ಬಗ್ಗೆ ನಿಮಗೆ ಏನು ಗೊತ್ತು? ಏನು ಅವೇರ್ನೆಸ್ ಇದೆ ನಿಮಗೆ? ಇಲ್ಲಿ ಇನ್ನು ಕುಂದುಕೊರತೆಗಳ ಬಗ್ಗೆ ಏನು ಗೊತ್ತಿದೆ ನಿಮಗೆ? ಈ ಕ್ಷೇತ್ರದಲ್ಲೇ ಹುಟ್ಟು ಬೆಳೆದಿದ್ದು ನಾವಿದೆ ಕ್ಷೇತ್ರ. ಮೊದಲನೇ ಸಮಸ್ಯೆ ಬಂದು ನೀರಿನ ಸಮಸ್ಯೆ. ನೀರು, ಸ್ಯಾನಿಟ್ರಿ ಮತ್ತು ಗ್ಯಾರ್ಬೇಜ್, ಈ 3 ಸಮಸ್ಯೆ ತುಂಬ ಇದೆ. ಇದು ನಾವು ನಾಳೆ ಆಯ್ಕೆಯಾಗಿ ಬಂದರೆ ನಮ್ಮ ದೃಷ್ಟಿ ಇದರ ಮೇಲೆ ಇರುತ್ತೆ. ಅನಿಲ್ ಕುಮಾರ್ ಅವರೇ, ತಮ್ಮ ಮೇನ್ ಉದ್ದೇಶ ಏನು? ಈ ವಾರ್ಡ್ ಹಿಂಗೆ ಇಂಪ್ರೂವ್ ಮಾಡಬೇಕು, ಈ ಜನಗಳಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅಂತ ನಿಮ್ಮ ಉದ್ದೇಶ ಇದೆ? ನಿಮಗೆ ತಿಳಿಸಿರೋ ಹಾಗೆ ಮೊದಲನೇದಾಗಿ ಈ ನಮ್ಮ ವಾರ್ಡಲ್ಲಿ ನೀರಿನ ಕೊರತೆ ಇದೆ. ಮೊದಲನೇದಾಗಿ ನಮ್ಮ ಫಸ್ಟು ಧ್ಯೇಯ ಬಂದು ನೀರು ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ನಮ್ಮ ಫಸ್ಟ್ ಗುರಿ. ಅನಿಲ್ ಕುಮಾರ್ ಅವರೇ, ಈಗ ನೀವು ಎಲೆಕ್ಷನಲ್ಲಿ ಗೆದ್ದು ಭರವಸೆ ಕೊಡ್ತೀರಾ. ಎಲ್ಲರೂ ಭರವಸೆ ಕೊಟ್ಟಂಗೆ ಎಲೆಕ್ಷನ್ ಗೆದ್ದ ಮೇಲೆ ಜನಗಳಿಗೆ ನೀವು ಹೆಂಗೆ ಸಂಪರ್ಕ ನಿಮ್ಮನ್ನು ಮಾಡ್ಬೋದು, ಹೆಂಗೆ ಜನಗಳು ನಿಮ್ಮನ್ನು ಹುಡ್ಕೊಂಡು ಬರ್ಬೋದು, ಅದಕ್ಕೆ ಏನು ಮಾಡ್ತೀರಾ? ನಾವು ಗೆಲ್ಲೇ ಸೋಲ್ಲೇ 20 ವರ್ಷದಿಂದ ಸಕ್ರಿಯ ರಾಜಕೀಯದಲ್ಲಿ ಇದ್ದೀನಿ. ನಾನೊಬ್ಬ MA ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟು. ಅದರಿಂದ ನಮಗೆ ಅಧಿಕಾರ ಬೇಕು ಅಂತಲೇ ಇಲ್ಲ. ಹಂಗೆ ನಾವು ಆಲ್ರೆಡಿ ಜನರು ಸ್ಪಂದಿಸ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಆಗಿದ್ದ ಮಟ್ಟದ ಸೇವೆ ಮಾಡ್ತಾಯಿದ್ದೀವಿ. ಅಧಿಕಾರ ಅನ್ನೋದು ಇದ್ದರೆ ಇನ್ನೂ ಸ್ವಲ್ಪ ಮುಂದೋಗಿ ಮಾಡ್ಬೋದು ಜನರಿಗೆ. ಅನಿಲ್ ಕುಮಾರ್ ಅವರೇ, ನಿಮ್ಗೆ ತಿಳಿದಿರೋ ಹಾಗೆ ಈ ಪ್ರತಿಯೊಂದು ಪಾರ್ಟಿದು ಒಂದು ಮ್ಯಾನಿಫೆಸ್ಟೋ ಅನ್ನೋದಿರುತ್ತೆ. JDS, ಕಾಂಗ್ರೆಸ್ ಆಗಲಿ. ಅದೇ ರೀತಿ ನಿಮ್ಮ ಒಂದು ಲೋಕಲ್ ಮ್ಯಾನಿಫೆಸ್ಟೋ ಏನಿದೆ, ಈ ಒಂದು ವಾರ್ಡ್ ಏನು ಮಾಡಬೇಕು ಅನ್ನೋದಿಲ್ಲ, ಪ್ರಿಯಾರಿಟಿ ವೈಸು ಇಟ್ ಇಸ್ ದ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ ಅಂದ್ಬಿಟ್ಟು. ನಾಳೆ ಮಧ್ಯಾಹ್ನ ನಾನು ವಾರ್ಡ್ ಸಂಬಂಧಪಟ್ಟ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾಯಿದ್ದೀನಿ. ಪ್ರೆಸ್ ಕ್ಲಬ್ಬಲ್ಲಿ 3 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಇದೆ, ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು. ಅಪೀಲ್ ಫ್ರಮ್ ದಿ ವೋಟರ್ಸ್. ಅನಿಲ್ ಕುಮಾರ್, ತಮ್ಮ ವೋಟರ್ಸ್ಗೆ ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ಫಸ್ಟು ಬಂದು ವೋಟ್ ಮಾಡಿ, ಪರ್ಸೆಂಟೇಜ್ ಆಫ್ ವೋಟ್ಸ್ ಇನ್ಕ್ರೀಸ್ ಮಾಡಿ, ಒಳ್ಳೆ ಕ್ಯಾಂಡಿಡೇಟ್ನ ಚೂಸ್ ಮಾಡಿ, ಎಜುಕೇಟೆಡ್ ಕ್ಯಾಂಡಿಡೇಟ್ನ, ನಿಮಗೆ ರೀಚಬಲ್ ಆಗೋ ಕ್ಯಾಂಡಿಡೇಟ್ನ ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ನೀವು ಚೂಸ್ ಮಾಡಿ. ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ಧನ್ಯವಾದ.